ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಿಲಯನ್ಸ್ ಸ್ಮಾರ್ಟ್ ಬಜಾರಿಗೆ ಬಂದಿದ್ದೆ. ಅಲ್ಲಿ ಸೈಡ್ನಲ್ಲಿ ಫಾಸ್ಟ್ ಫುಡ್ ನೋಡಿ ಫಾಸ್ಟ್ ಫುಡ್ ತಿನ್ನುವ ಅಂತ ಆಸೆ ಆಯಿತು. ಅದಕ್ಕೆ ನಾನು ಸಹ ಫಾಸ್ಟ್ ಫುಡ್ಡಿಗೆ ಹೋದೆ. ಹೇಗಿರುತ್ತೆ ಟೇಸ್ಟ್ ನೋಡುವ ಅಂತ. ನಾನು ಒಂದು ಸರಿ ಸಹ ಟ್ರೈ ಮಾಡಲಿಲ್ಲ ಇಲ್ಲಿ, ಅದಕ್ಕೆ ಟ್ರೈ ಮಾಡುವ ಅಂತ ಬಂದಿದ್ದೇನೆ. ಇಲ್ಲಿ ನಾನು ಗೋಬಿ ಮಂಚೂರಿ ಮತ್ತು ಮೋಮೋಸ್ ಆರ್ಡರ್ ಮಾಡಿದ್ದೆ ಪಾರ್ಸಲ್ ತಗೊಳ್ಳಿಕ್ಕೆ. ಮೋಮೋಸ್ ಹಾಫ್ ಪ್ಲೇಟೇ ತಗೊಂಡಿದ್ದೆ, ಅಂದರೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ ಅಲ್ಲ, ಅದಕ್ಕೆ ಟ್ರೈ ಮಾಡಿ ನೋಡುವ ಅಂತ ಹಾಫ್ ಪ್ಲೇಟ್, ಒಂದು ಸ್ಟೀಮ್ ಹಾಫ್ ಪ್ಲೇಟ್, ಫ್ರೈಡ್ ಹಾಫ್ ಪ್ಲೇಟ್ ಮೋಮೋಸ್ ತಗೊಂಡೆ. 50 ರುಪೀಸ್ ಆಯಿತು, ಅಂದರೆ 100 ರುಪೀಸ್ ಆಯಿತು ಟೋಟಲಿ. ಗೋಬಿ ಮಂಚೂರಿಗೆ 50 ರುಪೀಸ್ ಒಂದು ಪ್ಲೇಟಿಗೆ. ಓಕೆ, ಪರವಾಗಿಲ್ಲ, ಕಾಸ್ಟ್ ಎಲ್ಲ ಅಷ್ಟು ಜಾಸ್ತಿ ಇಲ್ಲ, ಕಡಿಮೆನೇ ಇದೆ. ಓಕೆ, ಹೀಗೆಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ ಪಾರ್ಸಲ್ ತಗೊಳ್ಳಿ ಬಂದರೆ. ಸ್ಟೀಮ್ ಮೋಮೋಸ್ ಹೀಗೆ ಪ್ಯಾಕ್ ಮಾಡಿ ಕೊಡ್ತಾರೆ, ಫ್ರೈಡ್ ಮೋಮೋಸ್ ರ್ಯಾಪರಲ್ಲಿ ಇದು ಪ್ಯಾಕ್ ಮಾಡಿ ಕೊಡ್ತಾರೆ. ನೋಡುವ ಹೆಂಗಿದೆ ಅಂತ. ಫಸ್ಟ್ ಟ್ರೈ ಮಾಡೋದು ಅಲ್ಲಿ, ಅದು ರಿಲಯನ್ಸ್ ಅದು ಫಸ್ಟ್ ಟೈಮ್ ಟ್ರೈ ಮಾಡೋದು. ನಾನು ಟ್ರೈ ಮಾಡಲಿಲ್ಲ. ನೋಡಲಿಕ್ಕಂತೂ ಚೆನ್ನಾಗಿದೆ, ಒಳ್ಳೆ ಸ್ಟಫಿಂಗ್ ಕಾಣ್ತದೆ, ಒಳ್ಳೆ ಕೋಟಿಂಗ್ ಆಗಿದೆ. ಇದು ಸಹ ಸೇಮ್, ಫ್ರೈಡ್ ಸಹ ಸೇಮ್, ಒಳ್ಳೆ ಕೋಟಿಂಗ್ ಆಗಿದೆ, ಒಳ್ಳೆ ಸ್ಟಫಿಂಗ್ ಇದೆ ಒಳಗಡೆ. ಈಗ ನೋಡುವಾಗ ಗೊತ್ತಾಗ್ತದೆ ಹೆಂಗಿದೆ ಅಂತ. ಒಳ್ಳೇದು ಮಾಡಿ ರೆಡ್ ಚಟ್ನಿ ಒಟ್ಟಿಗೆ ಮಿಕ್ಸ್ ಮಾಡಿ ತಿನ್ನೋದೇ ಮಜಾ ಬೇರೆ. ವಾವ್, ಫಸ್ಟ್ ಬೈಟ್ ಇಡ್ತಿದ್ದೀನಿ. ವಾವ್, ಸ್ಟಫಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ ಸ್ಟಫಿಂಗು. ಒಳ್ಳೇದು ಬೈಟ್ ಬರ್ತಾ ಇದೆ ಅದು ಸ್ಟಫಿಂಗು. ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಆದ ಹಾಗೆ ನನಗೆ ಫೀಲ್ ಆಗ್ತಾ ಇದೆ. ಸ್ವಲ್ಪ ಸಾಲ್ಟಿ ಥರ ಫೀಲ್ ಆಗ್ತಿದೆ, ಬಟ್ ಓಕೆ, ಚೆನ್ನಾಗಿದೆ. ಇದು ಔಟ್ ಆಫ್ 10 8 ಕೊಡ್ಬೋದು ಮೋಮೋಸಿಗೆ. ಈಗ ನಾನು ಫ್ರೈಡ್ ಮೋಮೋಸ್ ಟ್ರೈ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ನನಗೆ ಗಟ್ಟಿ ಇದಾಗ್ತಿದೆ, ಅಂದರೆ ಫ್ರೈಡ್ ಅಲ್ಲ ಅದಕ್ಕೆ. ಸ್ಟಫಿಂಗ್ ಅಂತೂ ಸೇಮು, ಅದರಲ್ಲಿ ಎಂಥ ಸ್ಟಫಿಂಗ್ ಇದೆ ಸೇಮ್ ಸ್ಟಫಿಂಗು ಒಳಗಡೆ. ಆದರೆ ಓಕೆ, ಅಷ್ಟು ನನಗೆ ಇದು ಎನಿಸಲಿಲ್ಲ. ಬಟ್ ಸ್ಟೀಮ್ಡ್ ಮೋಮೋಸ್ ಒಳ್ಳೆಯದಿತ್ತು. ಇದು ಫ್ರೈಡ್ ಮೋಮೋಸ್ಗೆ ನಾನು ಔಟ್ ಆಫ್ 10ನಲ್ಲಿ ಒಂದು 7 ಕೊಡ್ತೀನಿ. ಬಟ್ ಓಕೆ, ನನಗೆ ಅದು ಸ್ಟೀಮ್ಡ್ ಅದು ಇಷ್ಟ ಆಯಿತು. ಸ್ವಲ್ಪ ಸಾಲ್ಟಿ ಫೀಲ್ ಆಯಿತು, ಆದರೆ ಓಕೆ. ಮತ್ತು ಗೋಬಿ ಮಂಚೂರಿ ಸಹ ನಾನು ತಂದು ಬಂದಿದ್ದೆ. ಸೊ ಈಗ ಗೋಬಿ ಮಂಚೂರಿಯನ್ನು ಟ್ರೈ ಮಾಡುವ ಹೇಗಿರುತ್ತೆ ಅಂತ. ನೋಡಲಿಕ್ಕಂತೂ ಸಖತ್ ಪರಿಮಳ ಇದೆ, ನೋಡಲಿಕ್ಕೆ ಟೇಸ್ಟ್ ಕೂಡ ಒಳ್ಳೇದು ಕಾಣ್ತಿದೆ. ಸ್ಮೆಲ್ಲು ಸಖತ್ ಪರಿಮಳ ಇದೆ, ನೋಡುವಾಗ ಟೇಸ್ಟ್ ಒಳ್ಳೇದಿದೆ ಥರ ಕಾಣ್ತದೆ. ಗೊತ್ತಿಲ್ಲ, ತಿಂದು ನೋಡಿದ ನಂತರ ಹೇಳ್ತೀನಿ ಹೇಗಿದೆ ಅಂತ. ಒಳ್ಳೆಯದೇ ಇರಬೇಕು, ಬಿಕಾಸ್ ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ವಾವ್, ಸೂಪರ್, ಸತ್ಯವಾಗಲೂ ಇದು ಚೆನ್ನಾಗಿದೆ ಗೋಬಿ ಮಂಚೂರಿ. ಏನು ಗೊತ್ತಾ, ನಾವು ರೆಸ್ಟೋರೆಂಟಿಗೆ ಹೋಗಿ ಅಷ್ಟು ಕಾಸ್ಟ್ಲಿ ಹಣ ಕೊಟ್ಟು ನಾವು ತಿಂತೀವಿ, ಇಲ್ಲಿ ಲೋಕಲ್ ನಾವು ತಿನ್ನಲ್ಲ, ಹೌದಾ? ಆ್ಯಕ್ಚುಲಿ ರೆಸ್ಟೋರೆಂಟ್ಗಿಂತ ಅಷ್ಟು ಅಲ್ಲಿ 200 ರುಪೀಸ್ 190 ಕೊಟ್ಟು ಇಲ್ಲಿ 50 ರುಪೀಸಿಗೆ ಸೇಮ್ ಟೇಸ್ಟ್ ಸಿಕ್ಕುವಾಗ ನಾವು ಯಾಕೆ ಅಲ್ಲಿ ಹೋಗಬೇಕು? ಕರೆಕ್ಟ್ ತಾನೆ? ಸೂಪರ್ ಅಂತೂ ಟೇಸ್ಟು ಇದು. 50 ರುಪೀಸ್ ಕೊಟ್ಟರೂ ಸಹ ಚೆನ್ನಾಗಿದೆ. ಔಟ್ ಆಫ್ 10 9.5 ಕೊಡ್ತೀನಿ ಗೋಬಿ ಮಂಚೂರಿಗೆ. ಸೂಪರ್ ಟೇಸ್ಟ್ ಇದೆ ಮಾತ್ರ, ಸಖತ್ತಿದೆ, ಸೇಮ್ ರೆಸ್ಟೋರೆಂಟ್ ಥರ. ನೀವು ಸಹ ಟ್ರೈ ಮಾಡಿ.